ಯಾ ನಿಮ್ಮಪ್ಪ ಕಾಲೇಜ್ ಸೇರಿದ್ಮೇಲೆ 20 ವರ್ಷ ಚಿಕ್ಕವ್ರ ತರ ಕಾಣಿಸ್ತಾ ಇದಾರೆ. ಇವಾಗ ಡಾನ್ಸ್ ಮಾಡ್ತಿದಾರೆ, ನಾಳೆ ವಾಲ್ಗಾನು ಊದ್ಸ್ಬಿಡಿ. ಅದು ಆಗ್ಲಿ ಬಿಡು. ಅಯ್ಯ ನಿಮ್ ಕಟ್ಕೊಂಡು ಟೈಮ್ ವೇಸ್ಟ್. ಕಿಚ್ಚುನ್ಗೆ ಹಾಯ್. ಹಾಯ್. ನೀವು ಮೆಡಿಸಿನ್ ಓದಿದ್ದೀರಾ? ಇಲ್ಲ, ಕಾಮರ್ಸ್. ಯಾಕೆ? ಇಲ್ಲ, ನೀವು ಮೆಡಿಸಿನ್ ಓದಿದ್ರೆ ಸ್ವಲ್ಪ ಹೆಲ್ಪ್ ಬೇಕಿತ್ತು. ಹೆಲ್ಪ್? ನಿಮ್ ನೋಡಿ ನನ್ನ ಹಾರ್ಟ್ ಥಪ್ 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 ಅಂತ ಹೊಡ್ಕೊಂತಿದೆ. ಚೂರ್ ಚೆಕ್ ಮಾಡಿಸ್ಬೇಕಾಗಿತ್ತು. ಸೋ ಕ್ಯೂಟ್. ಐ ನೋ. ಅಭಯ್, ಕೈ ತೆಗೆ. ಎಷ್ಟ್ ಧೈರ್ಯ ನಿಂದು ಅವ್ನ್ ಮುಟ್ಟಕ್ಕೆ? ನೀನ್ ಉಸಿರು ಕೂಡ ಅವನನ್ನ ಟಚ್ ಮಾಡಬಾರ್ದು. ಹೂ ಡು ಯು ಥಿಂಕ್ ಯು ಆರ್? ಅವನೇ ಫಸ್ಟ್ ನನ್ನ ಜೊತೆ ಫ್ಲರ್ಟ್ ಮಾಡಿದ್ದು, ಅದಕ್ಕೆ ನೀನು ಫ್ಲರ್ಟ್ ಮಾಡ್ಬಿಟ್ಯಾ? ನೋಡು ಅಬ್ಬಾಯ್, ಎಂತ ಹುಡ್ಗಿನ ಇಷ್ಟ ಪಡ್ತಿದ್ಯಾ? ಫ್ಲರ್ಟ್ ಮಾಡಿದ ತಕ್ಷಣ ಮಲ್ಗೋದಕ್ಕೂ ರೆಡಿ ಆಗ್ಬಿಡ್ತಾರೆ. ಅಬ್ಬಾಯ್, ಲೋ, ನೀನ್ ಒಳ್ಳೆ ಸಂಸಾರದಿಂದ ಬಂದು ಹುಡುಗ ಅನ್ಕೊಂಡಿದ್ದೆ. ಹೆಣ್ಣಿಗೆ ಮರ್ಯಾದೆ ಕೊಡ್ಬೇಕಂತ ಗೊತ್ತಿಲ್ಲ ನಿನಗೆ? ಸರ್, ನೀವು ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ದೀರಾ. ಅಭಯ್ ವಿಷಯದಲ್ಲಿ ತಲೆ ಹಾಕೋದು ಒಳ್ಳೇದಲ್ಲ ಸರ್. ಅದೇ ನಿನ್ ಮಗಳಾದ್ರೆ ಸುಮ್ನೆ ಇರ್ತಿದ್ದ? ರೂಲ್ಸ್ ಬಗ್ಗೆ ಮಾತಾಡಕ್ ಬಂದ್ಬಿಟ್ಟ. ಚಾಂದಿ ನಿಂತ್ಕೋ. ಇಲ್ಲ ಬಸ್ಸು, ನನ್ನಷ್ಟಕ್ಕೆ ನನ್ ಬಿಟ್ಬಿಡಿ. ಅಭಯ್ ಇಲ್ಲಾಂದ್ರೆ ನಾನ್ ಬದುಕಿದ್ದು ಏನ್ ಪ್ರಯೋಜನ? ನಾನ್ ಸತ್ತೋಗ್ತೀನಿ. ಇಷ್ಟು ಚಿಕ್ಕವಳು ಸಾವಿನ ಬಗ್ಗೆ ಮಾತಾಡಬಾರ್ದು. ಐ ಹೇಟ್ ಹಿಮ್. ಅವ್ನ್ ಕಂಡ್ರೇನೆ ನಂಗೆ ಸಿಟ್ಟು ಬರುತ್ತೆ. ದೇವರಿಗೆ ಗೊತ್ತು ಅದ್ ಎಂತ ಅಪ್ಪ ಅಮ್ಮ ಇವ್ನ್ ಬೆಳ್ಸಿದಾರೋ. ಒಂದ್ ಚೂರು ಸಂಸ್ಕೃತಿ ಇಲ್ಲ. ಇವ್ರ ಅಮ್ಮನು ಹಿಂಗೆ ಇರ್ಬೇಕು. ಛೇ, ಅವಳು ಆಗಿರ್ಲಿಲ್ಲ. ಅವನ್ ತಾಯಿ ಹೇಗಿದ್ರು ಅಂತ ನಿಮ್ಗೆ ಹೇಗ್ ಗೊತ್ತು? ಅದು ಸಹಜವಾಗಿ ಎಲ್ಲಾ ಮಂದಿರು ಒಳ್ಳೆಯವ್ರಾಗಿ ಇರ್ತಾರೆ. ಅಪ್ಪದಿನ ಮಾತ್ರ ಸ್ವಲ್ಪ ತರಲೆ ಮಾಡ್ತಾರೆ ಅಷ್ಟೇ. ಅದಕ್ಕೆ ಹಾಗೆ ಹೇಳಿದೆ. ಅವ್ರಪ್ಪನ ಎಷ್ಟು ಬೇಕಾದ್ರೆ ಬೈ, ಆದ್ರೆ ತಾಯಿನ ಬೈಬೇಡ. ಅವ್ರ ತಾಯಿ ವಿಷಯ ಬಿಡಿ, ಆದ್ರೆ ಅವ್ರ ತಂದೆ ಇದಾರಲ್ಲ, ಅವ್ರು ದೊಡ್ಡ ಥರ್ಡ್ ಕ್ಲಾಸ್ ಫೆಲೋ ಆಗಿರ್ಬೇಕು. ಸ್ಟುಪಿಡ್. ಅದಕ್ಕೆ ಮಗ ಹಿಂಗೆ ಸಿಕ್ಕಿದ ಹುಡುಗಿರ್ ಜೊತೆ ಸುತ್ತಾಡ್ತಾ ಇರ್ತಾನೆ. ಅವ್ರ ಅಪ್ಪನೂ ಹಿಂಗೆ ಇರ್ಬೇಕು. ವುಮನೈಸರ್, ಲೈಕ್ ಫಾದರ್, ಲೈಕ್ ಸನ್. ನಾನ್ ಸತ್ತೋಗ್ತೀನಿ, ಅವಾಗ ಜೀವನ ಪೂರ್ತಿ ನನ್ನಂತ ಒಳ್ಳೆ ಹುಡುಗಿ ಸಾವು ಕಾರಣ ಅನ್ನಲ್ಲ ಅಂತ ನರಳಿ ನರಳಿ ಬದುಕ್ಬೇಕು. ನೀನ್ ಸತ್ರ ಅವನಿಗೇನು ಬುದ್ಧಿ ಬರಲ್ಲ. ನೀನ್ ಬದುಕಿದ್ರೆ ಅವನಿಗೆ ಬುದ್ಧಿ ಕಲಿಸ್ಬೋದು. ಏನ್ ಹೇಳ್ತಿದ್ದೀರಾ? ಅದ್ ಹೇಗೆ? ಅದಕ್ಕೂ ಮುಂಚೆ ನನ್ಗೊಂದು ವಿಷಯ ಗೊತ್ತಾಗ್ಬೇಕು. ನೀನ್ ನಿಜವಾಗ್ಲೂ ಅಭಯನ ಲವ್ ಮಾಡ್ತಿದ್ಯಾ? ನಾನು ಅಬ್ಬಯ್ಯನ ತುಂಬಾ ಲವ್ ಮಾಡ್ತಿದ್ದೀನಿ. ನಿಮಗ್ ಗೊತ್ತಾ, ನನ್ನ ಅಬ್ಬಯ್ಯಗೆ ಒಳ್ಳೇದಾಗ್ಲಿ ಅಂತ ನನ್ ದೇವ್ರಲ್ಲಿ ಬೇಡ್ಕೊಂತೀನಿ. ಹೋದ್ ತಿಂಗಳು ಅವನಿಗೆ ಜ್ವರ ಬಂದಿತ್ತು. 3 ದಿನ ನಾನು ನಿದ್ದೆನೂ ಮಾಡ್ದೆ ಅವನ ನೋಡ್ಕೊಂಡೆ. ನಿನ್ನಂತ ಹುಡುಗಿನ ಪಡೆಯೋಕೆ ಯಾವ ಹುಡುಗನಾದ್ರೂ ಅದೃಷ್ಟ ಮಾಡಿರ್ಬೇಕು. ನಿಮ್ಮ ಮಾವ ಹೆಮ್ಮೆ ಪಡ್ತಾರೆ. ನಾವು ಬೇರೆಯವ್ರನ್ನ ಪ್ರೀತಿಸೋದಕ್ ಮುಂಚೆ ನಾವು ಮೊದಲು ನಮ್ಮನ್ನ ಪ್ರೀತಿಸ್ಬೇಕು. ನಾನ್ ನಿನ್ಗೆ ಕೆಲವು ಐಡಿಯಾ ಹೇಳ್ಕೊಡ್ತೀನಿ. ಅಭಯ್ ನಿನ್ನ ಖಂಡಿತ ಪ್ರೀತಿಸ್ತಾನೆ. ಅಲ್ಲಿವರೆಗೂ ನೀನ್ ಸಾಯೋ ವಿಷಯ ಮಾತಾಡಬಾರ್ದು. ಪ್ರಾಮಿಸ್? ಓಕೆ, ಪ್ರಾಮಿಸ್. ಮೊದಲು ನೀನ್ ಅವನ್ನ ನಿರ್ಲಕ್ಷ್ಯ ಮಾಡು. ನಿರ್ಲಕ್ಷ್ಯ? ಯು ಮೀನ್ ಇಗ್ನೋರ್? ಇದೆಂತ ಐಡಿಯಾ ಬಸ್ಸು ನಿಮ್ದು? ಈಗ್ಲೇ ನಾನ್ ಏನೇ ಮಾಡಿದ್ರು ಅವನ್ನ ಇಗ್ನೋರ್ ಮಾಡ್ತಿದ್ದಾನೆ. ಅದ್ರಲ್ಲಿ ನಾನು ಅವನ್ನ ಇಗ್ನೋರ್ ಮಾಡಿದೆ ಅಷ್ಟೇ. ಈ ಗಂಟು ಜಾತಿ ಬಗ್ಗೆ ನಿನ್ ಗೊತ್ತಿಲ್ಲ. ಅವ್ರು ಬೇಟೆ ಮಾಡೋದಕ್ಕೆ ಇಷ್ಟ ಪಡ್ತಾರೆ ಹೊರತು ಅವ್ರು ಬೇಟೆ ಆಗೋದಕ್ಕೆ ಇಷ್ಟ ಪಡೋದಿಲ್ಲ. ನೀನ್ ಅವ್ನ ಹಿಂದೆ ಹೋಗೋದನ್ನ ಬಿಡು, ಅವನೇ ನಿನ್ ಹಿಂದೆ ಬರ್ತಾನೆ. ಈಗ ಮೊದಲು ನಿನಗೆ ಒಂದ್ BF ಅರೇಂಜ್ ಮಾಡೋದು. ವಾಟ್? BF? ಅದೇ ಟೈಮ್ ಪಾಸ್ಗೆ. ಟೈಮ್ ಪಾಸ್ಗ? ನೀವ್ ಈ ತರ ಅಂತ ಅನ್ಕೊಂಡಿರ್ಲಿಲ್ಲ ಬಸ್. ಅದ್ರಲ್ಲೇನ್ ತಪ್ಪು ಇಲ್ಲ. ಅಂದ್ರೆ ನೀನ್ ಯಾವಾಗ ಅಭಯ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತೀಯ. ಅದಕ್ಕೆ BF ನೋಡು ಅಂತೀರಾ? ಛೀ, ಹೋಗಿ ಬಸ್ಸು. ಅಯ್ಯೋ, ಅದಕ್ಕೆ ಯಾಕೆ ನಾಚ್ಕೋತ್ಯಾ? ನಿನಗೊಂದ್ ಬಾಯ್ ಫ್ರೆಂಡ್ ಇದ್ರೆ ಅಭಯ್ಗೆ ಹೊಟ್ಟೆ ಕಿಚ್ಚಾಗತ್ತೆ. ಓ, ಬಾಯ್ ಫ್ರೆಂಡಾ? ನೀನೇನ್ ಅನ್ಕೊಂಡೆ? ಏನಿಲ್ಲ ಬಸ್. ನೀನ್ ನಗ್ತಾ ಇದ್ರ ಚಂದ, ಯಾವಾಗ್ಲೂ ಹೀಗೆ ಇರು.